ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಂದಾಕಿನಿ, ನಾ ಹೊರಟೆ ರೀ. ದಿನ ಈಗ ಹೊರಗೆ ಹೋಗ್ತಾ ಇದ್ದೀರಾ. ಚಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ಪ್ರಯೋಜನ ಅಂತೂ ಏನೂ ಆಗ್ತಾ ಇಲ್ಲ. ಪ್ರಯೋಜನ ಇದೆ ಮಂದಾಕಿನಿ, ಡೆವಲಪ್ಮೆಂಟ್ ಆಗಿದೆ. ಅದು ನಾನು ದಿನ ಪೋಸ್ಟ್ ಆಫೀಸ್ಗೆ ಹೋಗ್ತೀನಲ್ಲ, ಅಲ್ಲಿ ಟೀ ಕುಡಿ ತರ್ಬೇಕಾರೆ ಒಬ್ಬ ಪೋಸ್ಟ್ ಮ್ಯಾನ್ ಸಿಕ್ಕಿದ್ದ. ಅವನು ನಮ್ಮೂರ್ ಪಕ್ಕದ ಊರಿನವನು, ದೂರದ ಸಂಬಂಧಿ ಕೂಡ. ಅವನ ಹೆಸರು ಮಂಜುನಾಥ ಅಂತ. ನಾನು ಅವನ ಹತ್ರ ಎಲ್ಲ ವಿಷಯ ಹೇಳಿದೆ. ಅವನು ಚಿಂತೆ ಮಾಡಬೇಡಿ ಸರ್, ನಾಳೆ ಬನ್ನಿ, ಆ ಏರಿಯಾಗೆ ಪೋಸ್ಟ್ ಹಾಕಕ್ಕೆ ಹೋಗ್ತಾರಲ್ಲ ಪೋಸ್ಟ್ ಮ್ಯಾನ್ಗಳು, ಅವ್ರನ್ನ ವಿಚಾರಿಸ್ತೀನಿ, ಏನಾದರೂ ಸುಳ್ಳು ಸಿಗ್ಬೋದು ಅಂತ ಹೇಳಿದಾನೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ಅವನು ನಮ್ಮ ಭೂಮಿಕಾ ಲೆಟರ್ನ ತಗೊಳಕ್ ಬರ್ತಾಳಲ್ಲ, ಆವಾಗ ನೋಡಿದಾನಂತೆ. ಹೌದಾ? ಒಟ್ನಲ್ಲಿ ಇವತ್ತು ಭೂಮಿಕನ ಬಗ್ಗೆ ಏನಾದರೂ ಸುಳಿವು ಸಿಕ್ಕೇ ಸಿಗತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ನೀವು ಹೇಳೋದು ಕೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದ್ದೀರಿ. ತುಂಬಾ ಹೋಪ್ ಸಿಗ್ತಾ ಇದೆ. ದೇವ್ರ ದಯದಿಂದ ನನ್ನ ಮಗಳು ಸಿಕ್ಬಿಟ್ರೆ ಸಾಕು, ಕಟ್ಕೊಂಡಿರೋ ಹರಕೆ ಎಲ್ಲ ತೀರಿಸ್ಬಿಡ್ತೀನಿ. ನೋಡ್ರಪ್ಪ, ನಮ್ಮ ಯಜಮಾಂತಿದು ಹರ್ಷನ ಈ ತರ ಹರ್ಷಪಟ್ಟು ಮಾತ್ರೆ ತಗೊಳ್ಳೋದನ್ನ ಮರಿಬೇಡ. ಮಾತ್ರೆ ಸರಿಯಾಗಿ ಟೈಮಿಗೆ ತಗೋ. ಆಯ್ತು, ನೆನ್ಪಿರುತ್ತೆ ಬಿಡಿ, ನೀವೇನ್ ಹೇಳ್ಬೇಕಾಗಿಲ್ಲ. ಅರೆ, ಅದಕ್ಕೆ ಯಾಕೆ ಅಷ್ಟು ಹುರ್ಕೋತಿಯ? ನಾನೇನು ಹುರ್ಕೊಂಡಿಲ್ಲ ರೀ. ಸರಿ ಸರಿ ಸರಿ, ಎಲ್ಲ ನಂದೇ ಕಣಮ್ಮ. ಆಯ್ತಾ? ಬರ್ತೀನಿ. ಓಕೆ, ಬಾಯ್ ಬಾಯ್. ಈ ವಾಟ್ಸಪ್ಪು ಮೆಸೇಜು ಅನ್ನೋ ಕಾಲದಲ್ಲಿ ನೀವು ಲೆಟ್ರ್ ಇಟ್ಕೊಂಡು ಓಡಾಡ್ತಿದ್ದೀರಲ್ಲ, ನೀವು ಮೇಷ್ಟ್ರು ಅನ್ನೋದು ಪ್ರೂವ್ ಆಗೋಯ್ತು. ಕಾಲ ಬದಲಾದ್ರೂ ಕೆಲವು ವಿಷಯದಲ್ಲಿ ನೀವು ಬದಲಾಗಲ್ಲ ನೋಡಿ. ಇದೇ ಕಣ್ರಯ್ಯ ಬೇರು, ನಾವೆಲ್ಲ ಇಟ್ಕೊಂಡಿರೋದು ನಾರು ಅಂತ ಅವಾಗ ನೆನಪು ಮಾಡ್ಬಿಡ್ತೀರಾ. ಬೇರು ಇಲ್ಲ, ಏನೂ ಇಲ್ಲ. ನಮ್ಮ ಮನೆ ಪರಿಸ್ಥಿತಿ ಆಗಿದೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟೆ. ತುಂಬ ವಿಚಿತ್ರವಾದ ಸಂದರ್ಭ ಅಂತ ಹೇಳ್ಬೋದು. ನನ್ನ ಮಗಳು ಸಿಗಲಿ, ಆಮೇಲೆ ನಾನು ನಿನಗೆಲ್ಲ ವಿವರವಾಗಿ ಹೇಳ್ತೀನಿ ಮಂಜು. ಏನಾದರೂ ವಿಚಾರಿಸಿದ್ಯಾ? ಏನಾದರೂ ಗೊತ್ತಾಯ್ತಾ? ಅಣ್ಣ, ನಿಮ್ಮ ಮಗಳ ಫೋಟೋ ಕೊಟ್ಟು ನಮ್ಮ ಪೋಸ್ಟ್ ಮ್ಯಾನ್ ವಿಚಾರಿಸ್ದೆ. ಅವನು ಅದೇ ಏರಿಯಾಗೆ ಹೋಗ್ತಾನೆ. ಅವನು ನಿಮ್ಮ ಮಗಳನ್ನ ನೋಡಿದೇನಂತೆ. ಮತ್ತೆ ಅಡ್ರೆಸ್ಸು ನೋಡಿ ಅಣ್ಣ, ಹಿಂದ್ಗಡೆ ಬರ್ದಿದ್ದೀನಿ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಈ ಋಣನ ಹೇಗೆ ತೀರ್ಸೋದು ಅಂತಾನೆ ಗೊತ್ತಿಲ್ಲ ನನಗೆ. ಇದೇನಣ್ಣ ಋಣ ಗಿಣ ಅನ್ಕೊಂಡು, ನನಗೂ ಒಬ್ಳು ಮಗಳಿದ್ದಾಳೆ. ಮಗಳ ಪ್ರೀತಿ ಏನು ಅಂತ ನನಗೂ ಗೊತ್ತು. ಹೋಗಿ ಅಣ್ಣ, ನಿಮ್ಮ ಮಗಳು ಗ್ಯಾರಂಟಿ ಸಿಗ್ತಾಳೆ. ಥ್ಯಾಂಕ್ ಯು. ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಸರ್, ಈ ಅಡ್ರೆಸ್ ನಮ್ಮ ಮನೆಯೇ. ಅರೆ, ಇದೇ ಮನೆನಾ? ಸರ್, ಇದು ನನ್ನ ಸ್ವಂತ ಮನೆ. ಈ ಅಡ್ರೆಸ್ ಇದೆಲ್ಲ ಬಾಡಿಗೆ ಕೊಟ್ಟಿದ್ದೀನಿ ಸರ್, ಅದು ನಂದೇನೆ. ಏನು ಸರ್ ವಿಶೇಷ? ಬಾಡಿಗೆ ಏನೋ ಬೇಕಾಗಿತ್ತಾ? ಬಾಡಿಗೆ ಏನೋ ಬೇಡ ಸರ್, ಅದು ನನ್ನ ಮಗಳು ಭೂಮಿಕಾ ಇಲ್ಲೇ ಇರೋದು ಸರ್. ಭೂಮಿಕಾ ಅವರು ಟೀಚರಮ್ಮ. ಹಾ ಸರ್, ಅವ್ರು ಮೊದಲು ಇಲ್ಲೇ ಇದ್ರು ಸರ್, ಇವಾಗಿಲ್ಲ. 2-3 ದಿವಸ ಇದ್ರು ಅಷ್ಟೇ ಸರ್. ಅವ್ರ ಮನೆಗೆ ಒಂದು ಹುಡುಗಿ ಇತ್ತು ಸರ್, ಭಲೇ ಕಿರಿಕ್ ಮಾಡ್ತಿತ್ತು. ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು. ಅವ್ರು ಕಾಟ ತಡಿಲಾರ್ದಿರ ಮನೆ ಖಾಲಿ ಮಾಡಿಸ್ಬಿಟ್ಟೆ ಸರ್ ನಾನು. ಸರ್, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಏನಾದ್ರು ಗೊತ್ತಾ ಸರ್? ಇಲ್ಲ ಸರ್, ಗೊತ್ತಿಲ್ಲ ಸರ್. ಹೋಗ್ಲಿ, ಅವ್ರ ಫೋನ್ ನಂಬರ್ ಆದ್ರೂ ಗೊತ್ತಾ ಸರ್? ಗಂಟೆ ಇಲ್ಲ ಸರ್, ಏನಕ್ಕೆ ಬೇಕು ಅಂತ ಡಿಲೀಟ್ ಮಾಡಿಬಿಟ್ಟೆ ಸರ್. ಸಾರಿ ಸರ್, ಬರ್ತೀನಿ ಸರ್. ನಿಜವಾಗ್ಲು ಚಿಕ್ಕಣ್ಣ ಮಂದಾಕಿನಿಯವ್ರ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಯ್ತು. ಅವ್ರಿಗೆ ಮಗಳು ಎಲ್ಲಿದ್ದಾಳೆ ಗೊತ್ತಿಲ್ಲ, ನಮ್ಮ ಮೊಮ್ಮಗ ಹೀಗಿರ್ಬೋದು ಹಾಗಿರ್ಬೋದು ಅಂತ ಕನಸು ಕಾಣ್ತಾರೆ. ಯಾರಿಗೂ ಇಂಥ ಪರಿಸ್ಥಿತಿ ಬರೋದು ಬೇಡಪ್ಪ. ಇನ್ನೊಂದು ವಿಷಯ ಗೊತ್ತಾ, ನಮ್ಮಪ್ಪು ಅವರಿಬ್ಬರಿಗೂ ಒಂದಿನ ರೋಡಲ್ಲಿ ಸಿಕ್ಕಿದ್ನಂತೆ. ಅವನು ಅವ್ರ ಮೊಮ್ಮಗ ಅಂತ ಗೊತ್ತಿಲ್ಲದೆ ಇಡೀ ದಿನ ಅವರು ಅವನ ಜೊತೆ ಕಾಲ ಕಳೆದಿದ್ದಾರೆ. ಅವನ ಜೊತೆ ಫೋಟೋ ತಕ್ಕೊಂಡಿದ್ದಾರೆ. ಆ ಫೋಟೋ ಫ್ರೇಮ್ ಹಾಕಿ ಮನೇಲಿ ಇಟ್ಕೊಂಡು ನಮ್ಮ ಮೊಮ್ಮಗ ಇದ್ರೆ ಹೀಗೆ ಇರ್ಬೋದು ಅಂತ ವಿಚಾರ ಮಾಡ್ಕೋತಾರೆ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದಪ್ಪ.
ನಿಜಮ್ಮ, ಈ ವಿಷಯದಲ್ಲಿ ಅದಕ್ಕೆ ನಡವಳಿಕೆ ನನಗೊಂಚೂರು ಇಷ್ಟ ಆಗ್ತಾ ಇಲ್ಲಮ್ಮ. ಅಲ್ಲಮ್ಮ, ಅಪ್ಪ ಅಮ್ಮ ಗಂಡ ಅಷ್ಟೊಂದು ಪ್ರೀತಿಸ್ತಾರೆ, ಆದರೂ ಯಾಕಮ್ಮ ಅವ್ರು ದೂರ ಇರಬೇಕು? ಹಾಂ, ಏನಾದರೂ ಒಂದು ಕಾರಣ ಇರಬೇಕಲ್ವಾ? ಅದೇನು ಅಂತ ನಮ್ಗೆ ಹೇಳಿದ್ರೆ ತಾನೇ ನಾವು ಬಗೆಹರಿಸೋಕ್ಕಾಗೋದು. ಏನು ಹೇಳಿದ್ರೆ ಸುಮ್ಮನೆ ಇದ್ಬಿಟ್ರೆ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ? ಅಲ್ಲಮ್ಮ, ಈಗ ಅಪ್ಪು ಅಜ್ಜಿ ತಾತನ ಮೀಟ್ ಮಾಡ್ದ ಅಂತ ಹೇಳ್ತೀನಿ, ಅವನೇ ಹೋಗ್ಬಿಟ್ನಾ? ಇವರು ಅಜ್ಜಿ ತಾತನ ಹತ್ರ ಬಿಟ್ಟುಬಿಟ್ಟು ದೂರದಲ್ಲಿ ನಿಂತ್ಕೊಂಡು ನೋಡಿ ಖುಷಿ ಪಟ್ಟಿರ್ತಾರೆ. ಅದರ ಅರ್ಥ ಏನು? ಅವ್ರ ಮೇಲೆ ಇವ್ರ ಕೋಪ ಇಲ್ಲ ಅಂತ ತಾನೇ. ಅವ್ರ ಹತ್ರ ಆಟ ಆಡೋಕೆ ಬಿಡೋದು, ದೂರದಲ್ಲಿ ನಿಂತ್ಕೊಂಡು ಇವ್ರು ನೋಡೋದು. ಏನಮ್ಮ ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರ ಮೇಲೆ ಪ್ರೀತಿ ಇದೆ, ಕೋಪ ಇಲ್ಲ. ಅದೇ ಥರ ಗೆಳೆಯನ ಮೇಲೆ ಕೋಪ ಇದ್ದಿದ್ದರೆ ಅವನಿರೋ ಮನೆ ಎದುರುಗಡೆ ಇವ್ರು ಮನೆ ಮಾಡ್ಕೊಂಡು ಇರ್ತಿದ್ರ? ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದರ ಅರ್ಥ ಅವನ ಮೇಲೂ ಕೋಪ ಇಲ್ಲಮ್ಮ. ಏನು ಹೇಳಲ್ಲ, ಸುಮ್ಮನೆ ಇದ್ಬಿಡೋದು. ಆನಂದ್, ಪ್ಲೀಸ್, ಭೂಮಿಕಾ ಬಗ್ಗೆ ಎಲ್ಲ ಗೊತ್ತಿದ್ರು ಹೀಗೆಲ್ಲ ಮಾತಾಡಬೇಡ. ಅವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದ್ರೆ ಖಂಡಿತ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇದ್ದೇ ಇರುತ್ತೆ. ಏನಿರುತ್ತೆ ಅಪರ್ಣ? ಏನಿದ್ರು ಹೇಳಬೇಕಲ್ವಾ? ಕೇಳಿದ್ರೆ ಆ ಮಗು ವಿಷಯದಿಂದ ದೂರ ಆದೆ ಅಂತಾರೆ. ಇಷ್ಟಕ್ಕೂ ಗೆಳೆಯ ಆ ವಿಷಯನ ಯಾಕೆ ಮುಚ್ಚಿಟ್ಟ? ಮಗು ಕಳೆದೋಯ್ತು ಅನ್ನೋ ವಿಷಯ ಇವ್ರಿಗೆ ಗೊತ್ತಾದ್ರೆ ಎಲ್ಲಿ ನೊಂದ್ಕೋತಾರೋ ಅಂತ ಆ ನೋವನ್ನ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದಾನ ಅವನು. ಭೂಮಿಕಾ, ಏಯ್, ಏನ್ರೋ ಇದೆಲ್ಲ? ಅಲ್ಲೋ, ನನ್ನ ಹೆಸರಿನ ಜೊತೆಗೆ ಮೇಡಮ್ ಹೆಸರಿನ ಸ್ಟಿಕ್ಕರ್ ಹಾಕೊಂಡು ಅಂಟಿಸಿದ್ದೀರಾ? ಯಾಕೆಂದ್ರೆ ಮ್ಯಾಮ್ ತಾನೇ ಪಪ್ಪ ಕಾರ್ನ ಹೊಡ್ಕೊಂಡ್ ಕೊಟ್ಟಿದ್ದು, ಅದಕ್ಕೆ ಅವ್ರ ಹೆಸರು ಹಾಕಿದ್ವಿ ಅಲ್ವಾ ಅಪ್ಪು? ಹ್ಞೂ ಸರ್, ಅವ್ರು ಹುಡುಕಿದಾರೆ ಅಂದ್ಮೇಲೆ ಅವ್ರ ಹೆಸರು ಆಗ್ಲೇಬೇಕಲ್ಲ, ಹೇಗ್ ಬಿಡಕ್ಕಾಗುತ್ತೆ? ಅಲ್ಲ ಪುಟ್ಟಿ, ಅವ್ರ ಹೆಸರು ಹಾಕಿರ್ಬೇಕು. ಪಪ್ಪ ಹೇಳ್ದ ತಾನೆ, ಮ್ಯಾಮ್ ತಾನೇ ಕಾರ್ನ ಹುಡ್ಕೊಂಡ್ ಕೊಟ್ಟಿದ್ದು. ಏಯ್, ಇನ್ನೊಬ್ರು ಪರ್ಮಿಷನ್ ಕೇಳ್ದೆ ಹಾಗೆಲ್ಲ ಹಾಕ್ಬಾರ್ದು. ಹೇಗೆ ಅರ್ಥ ಮಾಡಿಸ್ಲಿ? ಬೇಡ ಸರ್ ಸರ್ ಸರ್, ಪ್ಲೀಸ್ ಸರ್, ನಾವು ಕಷ್ಟಪಟ್ಟು ಮಾಡಿಸ್ಕೊಂಡ್ ಬಂದಿದೀವಿ, ತೆಗಿಬೇಡಿ ಸರ್, ಪ್ಲೀಸ್ ಸರ್. ಮೇಡಮ್ ನೋಡಿದ್ರೆ ಬೇಜಾರು ಮಾಡ್ಕೋತಾರೆ ಪುಟ್ಟಿ. ಇಲ್ಲ ಪಪ್ಪ, ಅವ್ರು ಬೇಜಾರ್ ಮಾಡ್ಕೊಳಲ್ಲ. ನಾವ್ ಹೇಳ್ತೀವಿ ನಾವೇ ಹಾಕಿದ್ದು ಅಂತ, ಅವ್ರು ಒಪ್ಕೊಂತಾರೆ. ಹ್ಞೂ ಸರ್, ನಾವ್ ಮಾತಾಡ್ತೀವಿ, ಅವ್ರೇನು ಬೇಜಾರ್ ಮಾಡ್ಕೊಳಲ್ಲ. ಏಯ್, ನೀನ್ ಸುಮ್ದಿರ, ನಿನ್ಗೆ ಅರ್ಥ ಆಗಲ್ಲ. ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನು ಇದನ್ನ ತೆಗಿತೀನಿ ಅಷ್ಟೇ. ಪ್ಲೀಸ್ ಸರ್, ಬೇಡ ಸರ್, ಪ್ಲೀಸ್ ಸರ್, ಪ್ಲೀಸ್ ಪಪ್ಪ, ಬೇಡ ಪಪ್ಪ, ಪ್ಲೀಸ್ ಪುಟ್ಟಿ. ಅಮೃತಧಾರೆ, ನನ್ನ ಅಮೃತಧಾರೆ.